ಇಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಸಿಎಲ್ಪಿ ಮೀಟಿಂಗ್ ಇನ್ನೂ ಯಾಕೆ ಮಾಡಿಲ್ಲ ಅನ್ನುವಂಥ ಪ್ರಶ್ನೆ ಹೇಳ್ತಾ ಇತ್ತು. ಆಡಳಿತ ಪಕ್ಷವಾಗಿ ಸದನದಲ್ಲಿ ಉತ್ತರ ಕೊಡಬೇಕು, ವಿಪಕ್ಷಗಳ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಸಿಎಲ್ಪಿ ಮೀಟಿಂಗ್ ಮಾಡಬೇಕು. ಆದರೆ ಸಂಪುಟ ವಿಸ್ತರಣೆಯ ಬಳಿಕ ಮೊದಲ ಬಾರಿಗೆ ಸಿಎಲ್ಪಿ ಮೀಟಿಂಗ್ ನಡೀತಾ ಇರ್ತಕ್ಕಂಥದ್ದು. ಇನ್ನೂ ಕೂಡ ಸಿಎಲ್ಪಿ ಮೀಟಿಂಗ್ ಮಾಡಿರಲಿಲ್ಲ. ಇದೀಗ ಕಾಂಗ್ರೆಸ್ನಲ್ಲಿ ಶಾಸಕಾಂಗ ಪಕ್ಷದ ಸಭೆ ಅಂತೂ ಇಂತೂ ನಡೆಯಲಿದೆ. ಖಾಸಗಿ ಹೋಟೆಲೊಂದರಲ್ಲಿ ಸಿಎಲ್ಪಿ ಮೀಟಿಂಗ್ ನಡೆಯಲಿದೆ. ಅಧಿವೇಶನದಲ್ಲಿ ಆಡಳಿತ ಪಕ್ಷ ಯಾವ ರೀತಿ ರಣತಂತ್ರವನ್ನು ರೂಪಿಸಬೇಕು, ಯಾವ ರೀತಿ ವಿಪಕ್ಷಗಳ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅನ್ನೋದರ ಕುರಿತಾಗಿ ಇವತ್ತು ಸಿಎಲ್ಪಿ ಮೀಟಿಂಗ್ ನಡೆಯಲಿದೆ. ಡಿಕೆ ಶಿವಕುಮಾರ್ ಅವರು ಒಂದಷ್ಟು ಸಲಹೆ ಕೊಡ್ತಾರೆ ಅಂತ ಹೇಳಲಾಗಿದೆ. ಒಂದು ವೇಳೆ ಸಿಎಲ್ಪಿ ಮೀಟಿಂಗ್ ಕರೆದ್ರೆ ಈ ಸಚಿವ ಸ್ಥಾನ ವಂಚಿತರು ಸಿಡಿದೇಳ್ತಾರೆ, ಅಸಮಾಧಾನ ವ್ಯಕ್ತ ಆಗುತ್ತೆ, ಅದು ಆಮೇಲೆ ನಿಭಾಯಿಸೋಕ್ಕೆ ಕಷ್ಟ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳಿದ್ವಾ? ಹಾಗಾದರೆ ಸಿಎಲ್ಪಿ ಮೀಟಿಂಗ್ ಅದಕ್ಕೋಸ್ಕರನೇ ಕರೀಲಿಲ್ವಾ ಅನ್ನುವಂಥ ಪ್ರಶ್ನೆ. ಅಧಿವೇಶನ ಆರಂಭಕ್ಕೂ ಮುನ್ನವೇ ಸಿಎಲ್ಪಿ ಮೀಟಿಂಗ್ ಕರೆದಿದ್ರೆ ಪಕ್ಷದೊಳಗಿನ ಹುಳುಕು ಹೊರಗೆ ಬಂದು ಬಿಡುತ್ತೆ ಅನ್ನುವಂಥ ಭಯನ ಅನ್ನುವಂಥ ಪ್ರಶ್ನೆ ಕೂಡ ಇತ್ತು. ಇದೀಗ ಅಧಿವೇಶನದ ನಡುವೆ ಕಾಂಗ್ರೆಸ್ ಸಿಎಲ್ಪಿ ಮೀಟಿಂಗ್ ಕರೆದಿದೆ. ಯಾವ ರೀತಿಯಲ್ಲಿ ನಡೆಯುತ್ತೆ ಸಿಎಲ್ಪಿ ಮೀಟಿಂಗ್ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಸಿದ್ದರಾಮಯ್ಯ ಏನು ಮಾಡ್ತಾರೆ ಅನ್ನೋದು ಕೂಡ ಮತ್ತೊಂದು ಆ್ಯಂಗಲ್ಲು. ಯಾಕಂತಂದರೆ ಅವ್ರು ಸ್ವಲ್ಪ ಆಕ್ರೋಶ ಭರಿತರಾಗಿದ್ದಾರೆ ಕೆಲವೊಂದು ಕಾರಣಗಳಿಗಾಗಿ ಅಂತ ಹೇಳಲಾಗ್ತಾ ಇತ್ತು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಅಂತೂ ಇಂತೂ ಕಾಂಗ್ರೆಸ್ ಸಿಎಲ್ಪಿ ಮೀಟಿಂಗ್ ಕರೆದಿದೆ. ಸೊ ಇವತ್ತು ಎಲ್ಲಿ ಕಾಂಗ್ರೆಸ್ ಸಿಎಲ್ಪಿ ಮೀಟಿಂಗ್ ನಡೆಯಲಿದೆ, ಎಷ್ಟು ಗಂಟೆಗೆ ನಡೆಯುತ್ತೆ, ಆಮೇಲೆ ಯಾವೆಲ್ಲ ರೀತಿಯಲ್ಲಿ ಇವತ್ತು ಚರ್ಚೆ ನಡೆಯಲಿದೆ, ಮುಖ್ಯ ಉದ್ದೇಶ ಏನು ಸಿಎಲ್ಪಿ ಮೀಟಿಂಗ್ದು, ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ? ಪ್ರತಿ ಬಾರಿ ನಡೆದಂತೆ ಈ ಬಾರಿ ಕೂಡ ಖಾಸಗಿ ಹೋಟೆಲ್ ನಲ್ಲಿ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿರುವಂತದ್ದು. ಈಗ ಇರುವಂತ ವಿಚಾರಗಳನ್ನ ಮಾತಾಡೋದು, ರಾಜಕೀಯವಾಗಿ ಯಾವ ರೀತಿ ಅಧಿವೇಶನದಲ್ಲಿ ಮಾತಾಡಬೇಕು ಅನ್ನೋ ವಿಚಾರವನ್ನ ಖಂಡಿತವಾಗಿ ಈ ಬಾರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಇರೋದ್ರಿಂದ ಯಾವ ರೀತಿ ಟ್ಯಾಕಲ್ ಮಾಡಬೇಕು ಅನ್ನೋದು ಇರುವಂತದ್ದು. ಮೊದಲನೇದಾಗಿ ಬಿಜೆಪಿ ಹಾಗೂ ಜೆಡಿಎಸ್ ಈಗ ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟು ಹಿಡಿದು ಪರಿಷತ್ ಹಾಗೂ ವಿಧಾನಸಭೆ ನಡೆಯೋದಕ್ಕೆ ಬಿಡ್ತಾ ಇಲ್ಲ. ಮತ್ತೊಂದ್ ಕಡೆ ನೈಸ್ ರೋಡ್ ಟೋಲ್ ವಿಚಾರವಾಗಿ ಎಚ್ ಡಿ ಕುಮಾರಸ್ವಾಮಿ ಪತ್ರ ಬರೆದಿದ್ದಾರೆ. ಆ ವಿಚಾರವಾಗಿ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತೆ, ಅದನ್ನ ಯಾವ ರೀತಿ ಆಡಳಿತ ಪಕ್ಷ ನಿಭಾಯಿಸಬೇಕು ಅನ್ನೋ ವಿಚಾರವನ್ನ ಕೂಡ ಇವತ್ತು ಮಾತನಾಡ್ತಾರೆ. ಇವಿಷ್ಟ ಆಯ್ತು ಅಂದ್ರೆ ಬಿಡದಿ ಹೋರಾಟ ಅಥವಾ ಬಿಡದಿ ಪಾದಯಾತ್ರೆ ವಿಚಾರವಾಗಿ, ಬಿಡದಿ ಟೌನ್ಶಿಪ್ ವಿಚಾರವಾಗಿ ಯಾವ ನಿರ್ಣಯವನ್ನ ಕೈಗೊಳ್ಬೇಕು ಅನ್ನೋ ಒಂದಿಷ್ಟು ವಿಚಾರಗಳನ್ನ ಮಾತನಾಡುವಂತದ್ದಿದೆ. ಅದ್ರ ಜೊತೆಗೆ ಅಸಮಾಧಾನ ಇರುವಂತದ್ದು ಪಕ್ಷದ ಶಾಸಕರಲ್ಲಿ. ಅನೇಕ ಹಿರಿಯ ಶಾಸಕರು ಸಚಿವರಾಗಬೇಕು ಅಂತ ಬಯಕೆಯನ್ನು ಇಟ್ಕೊಂಡಿದ್ದವ್ರಿಗೆ ಈಗಾಗಲೇ ಅಸಮಾಧಾನ ಆಗಿರುವಂತದ್ದು. ಅಲ್ಲಿ ಕೆಲವರು ರಾಜೀನಾಮೆ ನೀಡೋದಕ್ಕೆ ಹೋದಂತ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ಆಗಿರ್ಬೋದು, ರಾಜ್ಯದ ನಾಯಕರು ಕರೆದು ಮಾತನಾಡಿ ಈ ಸಂದರ್ಭದಲ್ಲಿ ಅದನ್ನ ಸರಿಪಡಿಸುವಂತ ಯತ್ನವನ್ನ ಮಾತ್ರ ಮಾಡಿದ್ದಾರೆ. ಆದ್ರೆ ಇಲ್ಲಿವರೆಗೂ ಇರುವಂತ ಬೇಸರ ಹಾಗೂ ಆಕ್ರೋಶ ಕಡಿಮೆ ಆಗಿದೆ. ಯಾವಾಗ ಅದ್ರ ಕಟ್ಟೆ ಹೊಡೆಯುತ್ತೆ ಗೊತ್ತಿಲ್ಲ. ಇವತ್ತು ಬಹುತೇಕ ಸಿಎಲ್ಪಿ ಸಭೆಯಲ್ಲಿ ಅದು ಆಕ್ರೋಶದ ಕಟ್ಟೆ ಹೊಡೆಯುವಂತ ಸಾಧ್ಯತೆ ಇರುವಂತದ್ದು. ಮತ್ತೊಂದ್ ಕಡೆಗೆ ಬೋರ್ಡ್ ಮೆಂಬರ್ಗಳ ರಿಸೈನ್ ಆಗಬೇಕು, ಹೊಸ ನೇಮಕಾತಿ ಆಗಬೇಕಿದೆ. ಇದೇ ಸಂದರ್ಭದಲ್ಲಿ MLC ಗಳ ನಾಮಿನೇಷನ್ ಕೂಡ ಆಗುವಂತದ್ದಿದೆ. ಇಲ್ಲಿಗೆ ಯಾವ ವಿಚಾರವನ್ನ ನೋಡಿದ್ರು ಕೂಡ ಕಾಂಗ್ರೆಸ್ಗೆ ಸದ್ಯದ ಮಟ್ಟಿಗೆ ಇವತ್ತಿನ ಸಿಎಲ್ಪಿ ಸಭೆ ಶಾಂತಿಯುತವಾಗಿ ನಡೆಯುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಕಡಿಮೆ ಆಗಿರುವಂತದ್ದು. ವಿಪಕ್ಷಗಳನ್ನು ಎದುರಿಸುವಂತದ್ರ ಜೊತೆಗೆ ಸ್ವಪಕ್ಷದಲ್ಲೇ ಇರುವಂತಹ ಅಸಮಾಧಾನದ ಬೇಗುದಿಯನ್ನು ಶಮನ ಮಾಡುವಂತದ್ದು ಇವತ್ತು ಡಿಕೆ ಶಿವಕುಮಾರ್ ಮುಂದೆ ಇರುವಂತದ್ದು. ಮತ್ತೊಂದ್ ಕಡೆಗೆ ಮಾಜಿ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯರವರು ಯಾವ ರೀತಿ ಸೈಡ್ ಲೈನ್ ಆಗಿದ್ದಾರಾ ಅಥವಾ ಸೈಡ್ ಲೈನ್ ಆದಂತೆ ತೋರಿಸ್ಕೊಳ್ತಿದ್ದಾರಾ ಅನ್ನೋ ವಿಚಾರವನ್ನ ಕೂಡ ಇವತ್ತು ಮನೆಗೆ ತರಲಾಗುತ್ತೆ. ಕಾರಣ ಏನಂದ್ರೆ, ಎರಡನೇ ಬಾರಿ ಸಚಿವ ಸಂಪುಟ ಏನು ಪುನಾರಚನೆ ಆಯ್ತು ಅಥವಾ ವಿಸ್ತರಣೆ ಏನಾಯ್ತು, ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ತಿಳಿಸಿದಂತ ಹೆಸರುಗಳಿಗೆ ಮಣೆಯನ್ನ ಹಾಕದೆ ಹೈಕಮಾಂಡ್ ಯಾರ ಹೆಸರು ಅಂದ್ರೆ ಯಾರ ಅಭಿಪ್ರಾಯವನ್ನ ತೆಗೆದುಕೊಂಡು ಮಣೆ ಹಾಕಿದೆ ಅನ್ನೋದು ಆಕ್ರೋಶ ಕೂಡ ಸಿದ್ದರಾಮಯ್ಯನವರಿಗಿದೆ. ಅಧಿವೇಶನಕ್ಕೂ ಕೂಡ ಅವರು ಸರಿಯಾಗಿ ಬರೆದಿರೋದನ್ನ ನಾವು ಗಮನಿಸಿದ್ದೇವೆ. ಬಂದ್ರು ಕೂಡ ಹಿಂದಿನ ಸಾಲಿನಲ್ಲಿ ಕುಳಿತಿರೋದನ್ನ ಗಮನಿಸಿದ್ದೇವೆ. ಆಕ್ರಮಣಕಾರಿಯಾಗಿ ಇದ್ದಂತ ಸಿದ್ದರಾಮಯ್ಯನವರು ಈಗ ಎಲ್ಲಿಯೂ ಕೂಡ ಮಾತನಾಡದೇ ಇರೋದನ್ನ ಗಮನಿಸ್ತಾ ಇರೋದ್ರಿಂದ ಖಂಡಿತವಾಗಿಯೂ ಅವರಿಗೆ ಅಸಮಾಧಾನ ಇದೆ. ಅದನ್ನ ಯಾವ ರೀತಿ ಸರಿಪಡಿಸ್ತಾರೆ, ಯಾವ ರೀತಿ ಮುಂದಿನ ಚುನಾವಣೆಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಲೆಕ್ಕಾಚಾರವನ್ನ ಇವತ್ತು ಸಿಎಲ್ಪಿ ಸಭೆಯಲ್ಲಿ ಮಾತನಾಡುವಂತ ನಿರೀಕ್ಷೆ ಇರುವಂತದ್ದು. ಇದ್ರ ಜೊತೆಗೆ ವಿಪಕ್ಷಗಳಿಗೆ ಯಾವುದೇ ಕಾರಣಕ್ಕೂ ನಾವು ಆಹಾರ ಆಗದಂತೆ ನೋಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡೋರಿದ್ದಾರೆ. ಇದೇ ಸಂದರ್ಭದಲ್ಲಿ ಶಾಸಕರು ತಮ್ಮ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನಕ್ಕೆ ಬೇಡಿಕೆ ಇಡುವಂತ ಲೆಕ್ಕಾಚಾರವನ್ನ ಈಗಾಗಲೇ ಹಾಕಿರುವಂತದ್ದು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಬೇರೆ ಬೇರೆ ಪಕ್ಷ ಆಗಿರ್ಬೋದು, ಅನುದಾನದ ಕೊರತೆ ಆಗಿದೆ, ಅನುದಾನ ಸರಿಯಾಗಿ ಬರ್ತಿಲ್ಲ, ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ನಾವು ಕಾಂಗ್ರೆಸ್ನ ಶಾಸಕರಾಗಿ ನಾವು ಕ್ಷೇತ್ರಕ್ಕೆ ಅನುದಾನವನ್ನ ತೆಗೆದುಕೊಂಡು ಹೋಗದೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ. ಈ ರೀತಿಯಾದಂತ ಒಂದಿಷ್ಟು ವಿಚಾರಗಳನ್ನ ಮಾತನಾಡ್ತಾರೆ.